ನಮಸ್ಕಾರ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ, ಅದೇ ಟಾಪಿಕ್‌ನ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಇಲ್ಲಿ. ಆ ಹಳೆ ವಿಡಿಯೋದಲ್ಲಿ ನಾನು 2 ಟಾಪಿಕ್‌ನ ಹೇಳಿದ್ದೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್‌ನ ಈ ಸೌತ್ ಈಸ್ಟರ್ನ್ ಕಂಟ್ರಿಗಳು ಹೇಗೆ ಓವರ್‌ಟೇಕ್ ಮಾಡ್ತಾ ಇದೆ ಅಂತ, ಮತ್ತೆ ಇನ್ನೊಂದು ಟೂರಿಸಂ ಸೆಗ್ಮೆಂಟು. ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ನಾವು ಈ ವಿಡಿಯೋದಲ್ಲಿ ಈ ಟೂರಿಸಂನ ಬ್ರೇಕ್ ಡೌನ್ ಮಾಡೋಣ. ನಮ್ಮಲ್ಲಿ ಸುಮಾರು ಜನ ಈ ಟೂರಿಸಂ ಸೆಗ್ಮೆಂಟ್‌ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ರಿಯಾಲಿಟಿಲಿ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೇನಾದರೂ ಗೊತ್ತಾ? ನಾವು ಬಾಯಿ ಮಾತಲ್ಲಿ ಅತಿಥಿ ದೇವೋ ಭವ ಅಂತ ಹೇಳ್ತಾ ಇರ್ತೀವಿ. ಬಟ್ ನಿಜವಾಗ್ಲೂ ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತಾ? ಈ ನಾಗರಿಕ ಪ್ರಜ್ಞೆ ಅಂದ್ರೆ ಸಿವಿಕ್ ಸೆನ್ಸ್ ಅಂದ್ರೆ ನಿಜವಾಗ್ಲೂ ಏನು? ನಾವು ಟೂರಿಸಂ ಹೆಸರಲ್ಲಿ ಎಷ್ಟು ಆಪರ್ಚುನಿಸ್ಟಿಕ್ ಆಗಿದ್ದೀವಿ? ನಮ್ಮ ಸರ್ಕಾರದ ಹತ್ರ ನಿಜವಾಗ್ಲೂ ಇವೆಲ್ಲ ಡೆವಲಪ್ ಮಾಡೋದಕ್ಕೆ ದುಡ್ಡಿಲ್ವಾ? ಮತ್ತೆ ನಾವು ಟ್ಯಾಕ್ಸ್ ಏನಕ್ಕೆ ಕಟ್ತಾ ಇದ್ದೀವಿ? ಆಮೇಲೆ ಹೊರಗಿನವ್ರು ಬಂದ್ರೆ ನಮ್ಮ ಹಾಸ್ಪಿಟಾಲಿಟಿ ಕ್ವಾಲಿಟಿ ಏನಿದೆ? ಇದೆಲ್ಲ ಟಾಪಿಕ್‌ನು ನಾವಿಲ್ಲಿ ಬ್ರೇಕ್ ಡೌನ್ ಮಾಡಿ ಈ ವಿಡಿಯೋದಲ್ಲಿ ಸ್ವಲ್ಪ ಕೆದ್ಕೋಣ. ಕೆದ್ಕೋಣ ಅನ್ನೋದಕ್ಕಿಂತ ನಮಿಗ್ ನಾವೇ ಕ್ವೆಶ್ಚನ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ನಾಗರಿಕ ಪ್ರಜ್ಞೆ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಇಲ್ಲಿ ಒಬ್ಬ ಮನುಷ್ಯನಿಗೆ ಕಾಮನ್ ಸೆನ್ಸ್ ಎಷ್ಟು ಮುಖ್ಯನೋ, ಒಬ್ಬ ನಾಗರಿಕನಿಗೆ ಸಿವಿಕ್ ಸೆನ್ಸ್ ಅಷ್ಟೇ ಮುಖ್ಯ. ಆತ ಅನಾಗರಿಕನಾಗಿದ್ರೆ ಇದು ಲೆಕ್ಕ ಬರೋದಿಲ್ಲ. ಇರ್ಲಿ. ಹಾಗಾದ್ರೆ ಏನಿದು ಸಿವಿಕ್ ಸೆನ್ಸ್? ಏನಿದು ನಾಗರಿಕ ಪ್ರಜ್ಞೆ? ಅಂದ್ರೆ ಬನ್ನಿ ಗೂಗಲಲ್ಲಿ ಡೆಫಿನೇಷನ್ ಇದೆ ನೋಡೋಣ. ಸೊ ನಮ್ಮ ಗೂಗಲ್ ಪ್ರಕಾರ ಸಿವಿಕ್ ಸೆನ್ಸ್ ಅಂದ್ರೆ ನಾಗರಿಕ ಪ್ರಜ್ಞೆ ಅಥವಾ ಸಾಮಾಜಿಕ ಜವಾಬ್ದಾರಿ. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ನಿಯಮಗಳನ್ನು ಪಾಲಿಸುವುದು ಮತ್ತು ಇತರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ಇದು ಸಾರ್ವಜನಿಕ ಆಸ್ತಿಯನ್ನು ಗೌರವಿಸುವುದು ಮತ್ತು ಸಮುದಾಯದ ಒಳಿತಿಗಾಗಿ ಯೋಚಿಸುವ ನಡವಳಿಕೆಯನ್ನು ಸೂಚಿಸುತ್ತದೆ. ಇಷ್ಟನ್ನ ಪ್ರೈಮರಿ ಸ್ಕೂಲ್ ಮಕ್ಕಳು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಓದಿರ್ತಾರೆ. ಸೊ ನಾನ್ ನಿಮ್ಮನ್ನ ಕೇಳ್ತೀನಿ, ನಾಗರಿಕ ಪ್ರಜ್ಞೆ ಅಂದ್ರೆ ಇಷ್ಟೇನಾ? ಮೊನ್ನೆ ನನ್ನ ದಿನಚರಿಯಲ್ಲಿ ಒಂದು ಘಟನೆ ನಡೀತು. ಏನು ಅಂದ್ರೆ, ನಾನು ಹೀಗೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೆ. ರಾತ್ರಿ ಆಗಿತ್ತು. ಎದುರುಗಡೆಯಿಂದ ಒಂದು ಬುಲೆಟ್ ಗಾಡಿ ಬಂತು. ಅವರು ಹೈ ಬೀಮ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ರು. ನಾನು ಅವರನ್ನ ನಿಲ್ಲಿಸ್ಬಿಟ್ಟು ಹೇಳ್ದೆ, ಹೈ ಬೀಮ್ ಹಾಕೊಂಡು ಹೋಗ್ಬೇಡಿ, ರಾತ್ರಿ ತೊಂದರೆ ಆಗುತ್ತೆ, ಲೋ ಬೀಮ್ ಹಾಕೊಂಡು ಹೋಗಿ ಅಂತ ಹೇಳ್ದೆ. ಅವರು ಕೂಡ ಏನು ತಕರಾರು ಮಾಡಲಿಲ್ಲ. ಅವರು ಲೋ ಬೀಮ್ ಮಾಡ್ಕೊಂಡು ನೆಕ್ಸ್ಟ್ ಗಾಡಿ ಮುಂದೆ ಹೋದ್ರು. ಸೊ ಈ ಸಿಚುವೇಶನ್ ಅಲ್ಲಿ ನಿಮಗೆ ಕೇಳ್ತೀನಿ ನಾನು, ಸಿವಿಕ್ ಸೆನ್ಸ್ ನಿಭಾಯಿಸಿದ್ದು ಯಾರು? ಗಾಡಿನ ಸ್ಟಾಪ್ ಮಾಡಿ ಲೋ ಬೀಮ್ ಹಾಕೊಂಡು ಹೋಗಿ ಅಂತ ಹೇಳಿದ್ ನಾನಾ? ಅಥವಾ ನನ್ನ ಮಾತಿಗೆ ಬೆಲೆ ಕೊಟ್ಟು ಲೋ ಬೀಮ್ ಮಾಡಿ ಮುಂದೆ ಹೋಗಿದ್ದು ಅವರ? ಇಬ್ಬರಲ್ಲಿ ಯಾರು ಸಿವಿಕ್ ಸೆನ್ಸ್ ನಿಭಾಯಿಸಿದ್ರು ನಿಮ್ ಪ್ರಕಾರ? ಈ ಜಾಗದಲ್ಲಿ ನಾನ್ ಮಾಡಿದ್ ಸರಿ ಅಂತ ಅನ್ಸಿದ್ರೆ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಎಷ್ಟು ಜನ ಈ ಕೆಲಸ ಮಾಡ್ತಿದ್ದೀರಾ ಅಂತ. ಮೋಸ್ಟ್ ಆಫ್ ದ ಕೇಸಲ್ಲಿ ಇದು ಒಂದು ಚಿಕ್ಕ ವಿಷಯ ಅಂತ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ನಾನು ಕೂಡ ಪದೇ ಪದೇ ಗಾಡಿಗೆ ಇನ್ಸಿಸ್ಟ್ ಲೋ ಬೀಮ್ ಮಾಡಿ ಅಂತ ಹೇಳ್ತೀನಿ ಅಂತಾನು ಹೇಳ್ತಾ ಇಲ್ಲ. ಬಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮೇ ಬಿ ನಾನು ಮಾಡಿದ ಈ ಚಿಕ್ಕ ಕೆಲಸದಿಂದ ಯಾರ್ದೋ ಜೀವ ಕೂಡ ಉಳಿಬೋದು. ಇದನ್ನ ದ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಇದು ಒಂದು ತುಂಬಾನೇ ಫೇಮಸ್ ಆಗಿರೋ ಪ್ಯಾರಾಡಾಕ್ಸ್. ಈ ಪ್ಯಾರಾಡಾಕ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಡೋ ಒಂದೊಂದು ಚಿಕ್ಕ ಕೆಲಸ ಕೂಡ ಮುಂದೆ ಒಂದು ದೊಡ್ಡ ಇವೆಂಟ್‌ನ ತಪ್ಪಿಸುತ್ತೆ, ಇಲ್ಲ ಕ್ರಿಯೇಟ್ ಮಾಡುತ್ತೆ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾನೊಂದು ಒಳ್ಳೆ ಬ್ಯೂಟಿಫುಲ್ ಮೂವಿ ರೆಕಮೆಂಡ್ ಮಾಡ್ತೀನಿ. ದ ಬಟರ್ಫ್ಲೈ ಎಫೆಕ್ಟ್ ಅಂತ 2004 ಅಲ್ಲಿ ರಿಲೀಸ್ ಆಗಿರೋ ಈ ಮೂವಿನ ನೋಡಿ. ನಾನು ಈ ಹೇಳ್ತಾ ಇದ್ದೀನಲ್ಲ, ಈ ಕಾನ್ಸೆಪ್ಟ್ ನಿಮಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಅವಾಗ. ಇದಷ್ಟೇ ಅಲ್ಲ, ಇನ್ನೂ ತುಂಬಾ ವಿಚಾರಗಳಿದಾವೆ. ಈ ರೋಡ್ ಸೈಡಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರೋರಾಗ್ಲಿ, ಅಥವಾ ಗುಟ್ಕಾ ತಿಂದು ಎಲ್ಲೆಂದರಲ್ಲಿ ಉಗಿಯೋರನ್ನಾಗ್ಲಿ, ಕಸ ಎಲ್ಲಿಂದ್ರಲ್ಲಿ ಹಾಕೋರಿಂದ ಹಿಡಿದು ಬಂದಿರೋ ಫಾರಿನರ್ಸ್‌ನ ಕೆಟ್ಟದಾಗಿ ಗುರಾಯಿಸೋರ ತನಕ ಇದು ಎಲ್ಲಾರ್ಗೂ ಅಪ್ಲೈ ಆಗುತ್ತೆ. ಬಟ್ ನಾನಿಲ್ಲಿ ಈ ಕೆಲಸಗಳನ್ನ ಮಾಡೋರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅವರೆಲ್ಲ ಖಂಡಿತ ಅನಾಗರಿಕರ ಲಿಸ್ಟಲ್ಲಿ ಇಡ್ತೀನಿ ನಾನು. ಬಟ್ ನಾವು ನಾಗರಿಕರಲ್ವಾ? ನಾವು ಎಷ್ಟು ಜನ ಹೋಗಿ ಅವರನ್ನ ತಡಿತಾ ಇದ್ದೀವಿ ಅಥವಾ ಅವರಿಗೆ ಬುದ್ಧಿ ಹೇಳ್ತಾ ಇದ್ದೀವಿ? ಈ ಸಭ್ಯತೆ ಹಾಗೂ ಸಂಸ್ಕೃತಿ ಏನಿದೆ ಅಲ್ಲ, ಇದು ಸುಮ್ಮನೆ ಬರೋದಿಲ್ಲ. ನಮ್ಮ ಕನ್ನಡಿಗರಿಗೆ ಇದು ಗಾಡ್ ಗಿಫ್ಟೆಡ್ ಆಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ದೇವ್ರು. ನಾವು ಇದೆಲ್ಲ ಚಿಕ್ಕ ವಿಚಾರ ಅಂತ ಇಗ್ನೋರ್ ಮಾಡದೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಇದೆಲ್ಲ ಒಂದು ಮಟ್ಟಕ್ಕೆ ಸರಿ ಹೋಗುತ್ತೆ. ಇಲ್ಲದ್ರೆ ಇದೊಂಥರ ಕ್ಯಾನ್ಸರ್ ತರ, ಇದು ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ಈಗ ಪಾಕಿಸ್ತಾನದ್ದೇ
ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಲಿ ಇಡೀ ದೇಶನೇ ಕೆಟ್ಟವರಾಗಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಸೊ ಹೈಪೊಥೆಟಿಕಲಿ 90% ಜನ ಒಳ್ಳೆಯವರು, ಇನ್ನು 10% ಜನ ಕೆಟ್ಟವರಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಸೊ ಇರೋ ಈ 90% ಜನ ಈ 10% ಜನಕ್ಕೆ ಬೈದು ಬುದ್ಧಿ ಹೇಳಲಿಲ್ಲ. ಅದಕ್ಕೆ ತಾನೇ ಇವಾಗ ಇಡೀ ದೇಶದ ಹೆಸರು ಹಾಳಾಗಿದೆ. ದೇಶ ಅಂದ್ರೆ ಏನು? ನಾವುಗಳೇ ತಾನೆ. ನಮ್ಮಿಂದನೇ ದೇಶ ಆಗೋದು, ರಾಜ್ಯ ಆಗೋದು, ಮತ್ತೆ ಜಿಲ್ಲೆ ಕೂಡ ಆಗೋದು. ಸರಿ, ನೀವಿಲ್ಲಿ ಕೇಳ್ಬೋದು, ಇದಕ್ಕೂ ಸ್ಟಾಕ್ ಮಾರ್ಕೆಟ್ಗೂ ಏನ್ ಸಂಬಂಧ ಗುರು? ನಾವ್ ಯಾಕೆ ಇವೆಲ್ಲ ತಿಳ್ಕೋಬೇಕು ಅಂತ. ಇಲ್ಲಿ ನೋಡಿ, ಈ ಬಜೆಟ್ ಅಲ್ಲಿ ಈ ಸತಿ ಬರೋಬ್ಬರಿ ಇನ್ಫ್ರಾಸ್ಟ್ರಕ್ಚರ್ಗೆ ಬರೋಬ್ಬರಿ 12.2 ಲಕ್ಷ ಕೋಟಿ ಬಜೆಟ್ ನ ಅಲೋಕೇಟ್ ಮಾಡಿದ್ದಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಿದೆ? ಇವೇ ರೈಲ್ವೆ, ಟ್ರಾನ್ಸ್ಪೋರ್ಟೇಷನ್, ರೋಡ್ಸು, ಲಾಜಿಸ್ಟಿಕ್ಸು, ಅರ್ಬನ್ ಡೆವಲಪ್ಮೆಂಟು, ಇವುಗಳೇ ಸುಮಾರು 80% ವೇಟೇಜ್ ನ ತಗೊಳುತ್ತೆ. ಇದೆಲ್ಲ ಟೂರಿಸಂ ರಿಲೇಟೆಡ್ ಅಲ್ವಾ? ಸುಮ್ಮನೆ ಒಂದು ಕಾಂಟೆಕ್ಸ್ಟಿಗೋಸ್ಕರ ಹೇಳ್ತಾ ಇರೋದು. ಅದು ಅಲ್ಲದೆ ಈ ಇಂಟರ್ನ್ಯಾಷನಲ್ ಟೂರಿಸಂ ಅನ್ನೋದು ಒಂದು ದೇಶದ ಎಕಾನಮಿಗೆ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಹೇಗೆ ಅಂದ್ರೆ, ಈ ಡೊಮೆಸ್ಟಿಕ್ ಟೂರಿಸಂ ಅಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಮನೆ ಇದೆ. ಒಂದು ಮನೆಯಲ್ಲಿ ಒಂದು 5 ಜನ ಇದ್ದಾರೆ. ಆ ಮನೆದು ಟೋಟಲ್ ಸೇವಿಂಗ್ಸ್ ಸುಮಾರು 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೋಣ. ಇಲ್ಲಿ ಅಪ್ಪ ಮಗನಿಗೆ ಕೊಟ್ರೆ, ಮಗ ಅಪ್ಪನಿಗೆ ಕೊಟ್ರೆ, ಅಥವಾ ಹೆಂಡತಿಗೆ ಕೊಟ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ? ಅವರ ಟೋಟಲ್ ಸೇವಿಂಗ್ಸ್ 1 ಲಕ್ಷನೇ ಇರುತ್ತೆ ಅಲ್ವಾ? ಅದೇ ಆ ಮನೆಗೆ ಅವರ ಒಬ್ರು ದೂರದ ಸಂಬಂಧಿ ಬಂದು ಒಂದು 10,000 ಕೊಡ್ತಾರೆ ಅಂದ್ರೆ, ಆಗ ಟೋಟಲ್ ಸೇವಿಂಗ್ಸ್ 1,10,000 ಆಗುತ್ತೆ. ಹೀಗೇನೆ ಇಂಟರ್ನ್ಯಾಷನಲ್ ಟೂರಿಸಂ ಕೂಡ. ನಮ್ಮ ಇಡೀ ದೇಶನು ಒಂದು ಮನೆ ಅಂತ ಕನ್ಸಿಡರ್ ಮಾಡಿದ್ರೆ, ನಮ್ಮ ದೇಶದ ಜನ ನಮ್ಮ ದೇಶದಲ್ಲೇನೆ ಟ್ರಾವೆಲ್ ಬೂಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ, ಅದು ನಮ್ಮ ಎಕಾನಮಿಗೆ ಅಂತ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ನಮ್ಮ ದೇಶದ ಟೂರಿಸಂ ಇಂಡಸ್ಟ್ರಿ ಏನಿದೆ ಅಲ್ಲ, ಇದು ಫಾರಿನರ್ಸ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ದೇಶದ ಟೂರಿಸ್ಟ್ಗಳೇನಿದಾರಲ್ಲ, ಅವರು ಕೂಡ ಹೊರಗಡೆ ದೇಶಕ್ಕೆ ಹೋಗಿ ದುಡ್ಡು ಉಡಾಯಿಸಿದ್ರೆ ಅದು ಕೂಡ ಹಣ ಪೋಲಾದಂತೆಯೇ ಅರ್ಥ. ಸರಿ, ಮತ್ತೆ ವಾಪಸ್ ನಾವು ಟಾಪಿಕ್ಗೆ ಹೋಗೋಣ. ನಾವು ಈ ನಾಗರಿಕ ಪ್ರಜ್ಞೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ನೀವು ಕೇಳ್ಬೋದು, ಅಬ್ಬಪ್ಪ ಅಂದ್ರೆ ಏನಾಗ್ಬೋದು? ಸೊ ನಾವೀಗ ಒಂದು ವರ್ಸ್ಟ್ ಕೇಸ್ ಸಿನಾರಿಯೋನ ಲೆಕ್ಕ ಹಾಕೋಣ. ಅಸ್ಯೂಮ್ ಮಾಡ್ಕೊಳ್ಳೋಣ, ನಮ್ಮ ಕರ್ನಾಟಕದಲ್ಲಿ ಸುಮಾರು 90% ಜನಕ್ಕೆ ಸಿವಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಇನ್ನು 10% ಜನಕ್ಕೆ ಮಾತ್ರ ಆ ಸಭ್ಯತೆ, ಸಂಸ್ಕೃತಿ ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ದಿನ ರಾತ್ರಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಈ 10% ಜನದಲ್ಲಿ ಒಬ್ಬ ಯಾರೋ ಪೊರ್ಕಿ ಬರ್ತಾನೆ. ನಮ್ಮ ದೇಶಕ್ಕೆ ಬಂದಿರೋ ಯಾರೋ ಗೆಸ್ಟ್ನ ಚುಡಾಯಿಸ್ತಾನೆ. ನೀವು ಅದನ್ನ ನೋಡ್ತೀರಾ. ನಿಮ್ಮ ಹತ್ರ 2 ಆಪ್ಷನ್ ಇದೆ. ಆಪ್ಷನ್ 1, ನೀವು ಏನು ರಿಯಾಕ್ಟ್ ಮಾಡದೆ ಸುಮ್ಮನೆ ಹೋಗೋದು. ಆಪ್ಷನ್ ಬಿ, ನೀವು ಆತನಿಗೆ ಬೈದು ಬುದ್ಧಿ ಹೇಳೋದು. ಸಪೋಸ್ ನೀವು ಆಪ್ಷನ್ 1 ಸೆಲೆಕ್ಟ್ ಮಾಡ್ತೀರಾ ಅಂತಾನೆ ಅನ್ಕೊಳ್ಳೋಣ. ಆಗ ವರ್ಸ್ಟ್ ಕೇಸಲ್ಲಿ ಏನಾಗ್ತಿತ್ತು, ಆ ವಿದೇಶಿ ಅತಿಥಿ ಏನಿದಾರಲ್ಲ, ಮೇ ಬಿ ಅವರು ಇನ್ಫ್ಲೂಯೆನ್ಸರ್ ಆಗಿದ್ರು, ಅವರು ಲೈವ್ ಅಲ್ಲಿ ಇದ್ರು ಅಂತ ಅನ್ಕೊಳ್ಳೋಣ. ಅವರಿಗೆ ಸುಮಾರು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಈ 1-2 ನಿಮಿಷ ನಡೆಯೋ ಘಟನೆ ಸುಮಾರು 1 ಮಿಲಿಯನ್ ವಿದೇಶಿಗರ ಮೇಲೆ ಏನ್ ಒಪಿನಿಯನ್ ಬೀರುತ್ತೆ? ಸಿಂಪಲ್ ಇದೆ. ನೀವು ಆಪ್ಷನ್ 1 ಸೆಲೆಕ್ಟ್ ಮಾಡಿ ಸುಮ್ಮನೆ ಇದ್ದಿದ್ರೆ, ಆ ಪೊರ್ಕಿ ಮೇಲೆ ಜನ ಅಸಹ್ಯ ಪಟ್ಕೊಳ್ಳೋದ್ರ ಜೊತೆಗೆ ನಮ್ಮ ನಾಗರಿಕರ ಮೇಲೆ ಕೂಡ ನಂಬಿಕೆ ಕಳ್ಕೊತಾ ಇದ್ರು. ಅದೇ ನೀವು ಆಪ್ಷನ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ, ಅವರಿಗೆ ಆ ಪೊರ್ಕಿ ಮೇಲೆ ಅಸಹ್ಯ ಬರ್ತಿತ್ತೇನೋ ನಿಜ, ಆದ್ರೆ ನಮ್ಮ ನಾಗರಿಕರ ಮೇಲೆ ನಂಬಿಕೆ ಹೆಚ್ಚಾಗ್ತಿತ್ತು. ಅಂದ್ರೆ ಈ ಪೊರ್ಕಿಗಳು ಎಲ್ಲಾ ದೇಶದಲ್ಲೂ ಇರ್ತಾರೆ, ಅಟ್ಲೀಸ್ಟ್ ನಮ್ಮ ಹೆಲ್ಪ್ಗೆ ನಾಗರಿಕರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಜಾಸ್ತಿ ಆಗ್ತಿತ್ತು. ಸೊ ಹೀಗೇನೆ ಈ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ತಗೊಳ್ಳೋ ಒಂದು ಡಿಸಿಷನ್ ಇಂದ ಈ ತರ ಬಟರ್ಫ್ಲೈ ಎಫೆಕ್ಟ್ ಟ್ರಿಗರ್ ಆಗುತ್ತೆ. ನಾನು 2ನೇ ಪಾಯಿಂಟ್ ಹೇಳಿದೆ, ಸಿಕ್ಕಾಪಟ್ಟೆ ಜನ ಆಪರ್ಚುನಿಸ್ಟಿಕ್ ಆಗ್ಬಿಟ್ಟಿದ್ದಾರೆ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಒಂದು ಚಿಕ್ಕ ಪುಟ್ಟ ಜಲಪಾತಗಳಿಗೆ ಹೋಗಿ, ಯಾವುದೇ ಒಂದು ನದಿ ತೊರೆಗೆ ಹೋಗಿ ಎಲ್ಲ ಈ ಟಿಕೆಟ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಜನ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಅವರಿಗೆ ಆ ಅಧಿಕಾರ ಕೊಟ್ಟವ್ರು ಯಾರು, ಅವರ ಅವಶ್ಯಕತೆ ನಮಗೆ ಯಾಕಿದೆ ಅಂತ? ಎಲ್ಲರೂ ಅನ್ಕೊಂಡಿರ್ತಾರೆ ನಮ್ಮ ವೆಹಿಕಲ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತ. ಖಂಡಿತ ಇಲ್ಲ.
ನಿಮ್ಮ ಗಾಡಿಗೆ ಏನೇ ಆದ್ರೂ ಅವರು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಜೊತೆಗೆ ಈ ಸಿವಿಕ್ ಸೆನ್ಸ್ ಇತ್ತು ಅಂದ್ರೆ ನಮ್ಮ ಜನಗಳಲ್ಲಿ ನಮ್ಮ ವೆಹಿಕಲ್‌ನ ಯಾರಾದ್ರೂ ಯಾಕ್ ಪ್ರೊಟೆಕ್ಟ್ ಮಾಡ್ಬೇಕು? ಇನ್ನು ಸುಮಾರು ಜನ ಅನ್ಕೊಂಡಿರ್ತಾರೆ ಗವರ್ಮೆಂಟ್ ಅಧಿಕಾರಿಗಳು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಈ ತರ ಅಂತ. ಬಟ್ ಈ ಗವರ್ಮೆಂಟ್ ಅಧಿಕಾರಿಗಳಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ನಾನು ಈ ಟೂರಿಸಂ ಹೆಸರಲ್ಲಿ ಟಿಕೆಟ್ ಕಲೆಕ್ಟ್ ಮಾಡೋದೇನಿದೆ ಅಲ್ಲ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಕಲೆಕ್ಟ್ ಮಾಡೋ ದುಡ್ಡನ್ನ ಕೂಡ ಒಂದು ಲೆಕ್ಕ ಕೊಡ್ಬೇಕು. ಈ ತರ ಸ್ವಇಚ್ಛೆಯಿಂದ ಯಾರ್ಯಾರೋ ಅಧಿಕಾರಿಗಳು ಬಂದು ಏನೇನೋ ಮಾಡೋದಕ್ಕೆ ನಾವು ಬಿಡ್ತೀವಲ್ಲ ಕ್ವೆಶ್ಚನ್ ಮಾಡ್ದೆ, ಅದು ನಮ್ ತಪ್ಪು. ಇದಿಷ್ಟೇ ಅಲ್ಲ, ನಮ್ಮ ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಆಟೋ ಚಾಲಕರ ತನಕ ಎಲ್ಲರೂ ಸಿಕ್ಕಾಪಟ್ಟೆ ಆಪರ್ಚುನಿಸ್ಟಿಕ್ ಆಗ್ಬಿಟ್ಟಿದ್ದಾರೆ. ಒಂದು ಫಾರಿನರ್ಸ್ ಪ್ರೈಸ್ ಅಂತಾನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪದಬಳಕೆ ಶುರುವಾಗಿದೆ. ಇದು ಕಂಪ್ಲೀಟ್ಲಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಇದು ಬೇರೆ ದೇಶಗಳಲ್ಲಿ ಕೂಡ ನಡೆಯುತ್ತೆ. ಉದಾಹರಣೆಗೆ ನಾನು ಮಲೇಷ್ಯಾದಲ್ಲಿ ನೋಡಿದ್ದೀನಿ. ಬರ್ಡ್ ಪಾರ್ಕಲ್ಲಿ ಅಲ್ಲಿನ ಸರ್ಕಾರನೇ ಹಾಕಿರುತ್ತೆ. ಲೋಕಲ್ಸ್‌ಗೆ ಒಂದು ಪ್ರೈಸ್, ವಿದೇಶಿಯರಿಗೆ ಒಂದು ಪ್ರೈಸ್ ಅಂತ. ನಮ್ಮಲ್ಲೂ ಕೂಡ ಸರ್ಕಾರ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೋಬೇಕು, ರೆಗ್ಯುಲೇಷನ್ಸ್‌ಗಳನ್ನ ತರಬೇಕು. ಹಾಗೆ ಈ ಹೆಲ್ಪ್ ಲೈನ್ ಮತ್ತೆ ಹೆಲ್ಪ್ ಡೆಸ್ಕ್‌ಗಳು ತುಂಬಾನೇ ಅವಶ್ಯಕ. ಇದ್ರ ಜೊತೆಗೆ ನನ್ನ 3ನೇ ಪಾಯಿಂಟ್, ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರದ ಹತ್ರ ನಿಜವಾಗ್ಲೂ ದುಡ್ಡಿಲ್ವಾ? ಸರ್ಕಾರ ಏನ್ ಮಾಡ್ಬೋದಿತ್ತು? ಇದಕ್ಕೆ ನಾನು ನಮ್ಮೂರಲ್ಲಿ ನಡೆದ ಘಟನೆಗಳನ್ನೇ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ. ನಾನು ಮೈಸೂರಿನ ನಿವಾಸಿ. ಪ್ರತಿ ವರ್ಷದಂತೆ ಈ ವರ್ಷನೂ ಇಲ್ಲಿ ದಸರಾ ನಡೀತು. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಈ ಪ್ಯಾಲೇಸ್ ಮುಂದ್ಗಡೆ ದಸರಾ ಎಕ್ಸಿಬಿಷನ್ ಅಂತ ನಡೆಯುತ್ತೆ. ಈ ಸಲ ಕೂಡ ನಡೀತು. ನಾನು ಕೂಡ ನಮ್ಮ ಕುಟುಂಬ ಸಮೇತ ಹೋಗಿದ್ದೆ. ನನ್ನ ನಾಲೆಡ್ಜ್ ಪ್ರಕಾರ ಅಲ್ಲಿ ಪ್ರತಿಯೊಂದು ಮಳಿಗೆಗಳಿಗೂ ಮತ್ತೆ ಪ್ರತಿಯೊಂದು ಆಟಗಳಿಗೂ ಟೆಂಡರ್ ಮತ್ತೆ ಕಾಂಟ್ರಾಕ್ಟ್ಸ್ ಇರುತ್ತೆ. ಮಜಾ ಏನಂದ್ರೆ ಈ ಸತಿ ಯಾವ ತರ ಟೆಂಡರ್ ಹಂಚಿಕೆ ಆಗಿದೆ ಅಂದ್ರೆ 90% ಜನ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಿದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು QR ಸ್ಕ್ಯಾನರ್‌ಗಳನ್ನ ನೋಡಿದೀವಿ ಅಷ್ಟೇ ನಾವು. ಸೊ ಬುದ್ಧಿವಂತರಿದ್ರೆ ಅರ್ಥ ಮಾಡ್ಕೊಳ್ಳಿ. ಇರ್ಲಿ. ಈ ಸತಿಯ ದಸರಾ ಬಜೆಟ್ಟು ಸುಮಾರು 40 ಕೋಟಿ. ಇದು ಟೋಟಲ್ ದಸರಾ ಬಜೆಟ್ ಅಲ್ಲ. ಇದು ಸರ್ಕಾರ ಮೀಸಲಿಟ್ಟಿರೋ ಬಜೆಟ್. ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್‌ಗಳು ಸೆಲ್ ಆಗುತ್ತೆ, ಡೊನೇಷನ್ಸ್‌ಗಳು ರೈಸ್ ಆಗುತ್ತೆ, ಆಡ್ ರೆವೆನ್ಯೂಸ್‌ಗಳು ಬರುತ್ತೆ. ಹಾಗೆ ಕೆಲವೊಂದು ಪ್ರವಾಸೋದ್ಯಮ ರಿಲೇಟೆಡ್ ಟಿಕೆಟ್ಸ್‌ಗಳಿಂದ ಕೂಡ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಈ 40 ಕೋಟಿ ಏನ್ ಸ್ಪೆಂಡ್ ಮಾಡುತ್ತಲ್ಲ ಸರ್ಕಾರ, ಅದಕ್ಕಿಂತನೇ ಜಾಸ್ತಿನೇ ಲಾಭ ಮಾಡುತ್ತೆ. ಅದರಲ್ಲಿ ವೈಟ್ ಎಷ್ಟು, ಬ್ಲಾಕ್ ಎಷ್ಟು ಅದೇ ನಮ್ಗೆ ಯಕ್ಷ ಪ್ರಶ್ನೆ. ಇನ್ನು ಈ ಮೈಸೂರು ದಸರಾ ಬಂದಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಒಂದು ಲೈಟ್ ಶೋ ಅಥವಾ ಈ ಟಾರ್ಚ್ ಲೈಟ್ ಪೆರೇಡ್ ಅಂತ ನಡೆಯುತ್ತೆ. ಇದು ಸುಮಾರು 2 ದಿನ ನಡೆಯುತ್ತೆ. ಮೊದಲನೇ ದಿನ ರಿಹರ್ಸಲ್ ಇರುತ್ತೆ, 2ನೇ ದಿನ ಇವೆಂಟ್ ಇರುತ್ತೆ. ನಾನು ಇದ್ರ ಕಂಪ್ಯಾರಿಸನ್ ಅಲ್ಲಿ ಈ ಫುಕಾಕ್ ಐಲ್ಯಾಂಡ್ ಅಲ್ಲಿ ಅಟೆಂಡ್ ಮಾಡಿದ 2 ಇವೆಂಟ್ಸ್‌ನ ತೋರಿಸ್ತೀನಿ ನಿಮ್ಗೆ. ಮೊದಲನೇದು ಕಿಸ್ ಆಫ್ ದ ಸೀ, 2ನೇದು ಸಿಂಫನಿ ಆಫ್ ದ ಸೀ ಅಂತ. ಈ 2 ಇವೆಂಟ್‌ನ ಖರ್ಚನ್ನು ಕೂಡ ನಾನು ಸ್ಟಡಿ ಮಾಡಿ, ಅಲ್ಲಿನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ರಿಪೋರ್ಟ್‌ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಡೌನ್ಲೋಡ್ ಮಾಡಿ ಸ್ಟಡಿ ಮಾಡ್ಕೊಳ್ಳಿ. ಇಲ್ಲಿ ಯೋಚನೆ ಮಾಡಿ. ನಾನೊಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್, ಸಾಮಾನ್ಯ ಆಂಟ್ರಪ್ರಿನರ್ ಆಗಿ ಒಂದು ವಿದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ನಾನು ಇಷ್ಟೆಲ್ಲ ಯೋಚನೆ ಮಾಡಿ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಈ ವಿಚಾರಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ ಅಂದ್ರೆ, ಇದೇ ನಮ್ಮ ರಾಜಕಾರಣಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಯಾಕೆ ಮಾಡ್ತಾ ಇಲ್ಲ? ಇದು ನನ್ನ ಪ್ರಕಾರ ಅಭಿಮಾನದ ಕೊರತೆ. ಪ್ರೊಯಾಕ್ಟಿವ್ ಆಗಿ ಏನೇ ಮಾಡಬೇಕು ಅಂದ್ರೆ, ನಮ್ದು, ನಮ್ ದೇಶ, ನಮ್ ಕೆಲಸ ಅನ್ನೋ ಅಭಿಮಾನ ಬರೋದು ತುಂಬಾನೇ ಮುಖ್ಯ. ನೆಕ್ಸ್ಟು ನಮ್ಮ ಈ ಚಾಮುಂಡಿ ಬೆಟ್ಟದ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಕೂಡ ವಿಷಯ ಸ್ವಲ್ಪ ಸೀರಿಯಸ್ ಆಗೇನೇ ಇದೆ. ಮುಂಚೆ ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿದಾಗೆಲ್ಲ ನಮಗೊಂದು ಭಯ, ಭಕ್ತಿಯ ಫೀಲಿಂಗ್ ಆಗ್ತಿತ್ತು. ಅದು ಅಲ್ಲದೆ ನಾವು ಮುಂಚೆ ಬೆಟ್ಟನ ರಸ್ತೆ ಮುಖಾಂತರ ಹೋದಾಗ ಪಾರ್ಕಿಂಗ್ ನಂತರ
ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗೋ ಅವಕಾಶ ಇತ್ತು ನಮಗೆ. ಈಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಏನೋ ಮಾಡಿದ್ದಾರೆ ಸರಿ, ಬಟ್ ಪಾರ್ಕಿಂಗ್ ಇಂದ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಮಳಿಗೆಗಳೇನೋ ಇದಾವೆ. ಅದ್ರ ಜೊತೆಗೆ ಈ ಬೀದಿ ವ್ಯಾಪಾರಿಗಳು ಕೂಡ ರೋಡ್ ಸೈಡಲ್ಲೇನೆ ಅಂಗಡಿಗಳನ್ನ ಹಾಕೊಂಡು ಕೂತಿರ್ತಾರೆ. ಸೀರಿಯಸ್ ಆಗಿ ಯೋಚನೆ ಮಾಡಿ, ಇದು ಒಂದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ. ಬರೋ ಪ್ರವಾಸಿಗಳಿಗೆ ನಾವಿಲ್ಲಿ ಏನನ್ನ ತೋರ್ಸೋದಕ್ಕೆ ಹೊರಟಿದೀವಿ? ನಾನಿಲ್ಲಿ ಮಳಿಗೆಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸಾಂಸ್ಕೃತಿಕ ನಗರಿಯಾಗಿರೋ ಮೈಸೂರನ್ನ ರೆಪ್ರೆಸೆಂಟ್ ಮಾಡೋ ಅಂತ ಕರಕುಶಲ ಐಟಮ್ಗಳನ್ನ ಮಾರಿ, ಹೂವು ಹಣ್ಣು ಕಾಯಿಗಳನ್ನ ಮಾರಿ, ಅಥವಾ ಒಂದು ಒಳ್ಳೆ ಸುವಿನಿಯರ್ ಶಾಪ್ಸ್ನ ಕೂಡ ಇಡಿ. ಅಥವಾ ಮೈಸೂರಲ್ಲಿ ಕಲೆ ಮತ್ತು ಸಾಹಿತ್ಯಗಾರರಿಗೆ ಏನು ಕಡಿಮೆ ಇಲ್ಲ, ಅವರ ಕೆಲಸಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಅಕ್ಕಪಕ್ಕದಲ್ಲಿ ಅವಕಾಶ ಮಾಡಿಕೊಡಿ. ಅದನ್ನ ಅಲ್ಲಿ ಅವರು ವ್ಯವಸ್ಥಿತವಾಗಿ ಮಾರೋ ವ್ಯವಸ್ಥೆನೂ ಮಾಡಿಕೊಡಿ. ಅದು ಬಿಟ್ಟು ಅಂತ ಪ್ರೈಮ್ ಲೊಕೇಶನ್ ಅಲ್ಲಿ ಇನ್ನರ್ ವೇರ್ ಅಂಗಡಿ ಆಗಲಿ, ಚಪ್ಪಲಿ ಅಂಗಡಿ ಆಗಲಿ ಅವಶ್ಯಕತೆ ಇದೆಯಾ? ನಮ್ಮ ಅಧಿಕಾರಿಗಳ ವಿವೇಚನೆಗೆ ಕೈ ಮುಗಿಬೇಕು. ಇದ್ರ ಜೊತೆಗೆ ಈ ಹೊಸ ಶಾಪಿಂಗ್ ಕಾಂಪ್ಲೆಕ್ಸ್ ಏನೋ ಮಾಡಬೇಕು ಅಂತ ಹೊರಟಿದೆ ಸರ್ಕಾರ. ಬಟ್ ಅಲ್ಲಿ ಯಾವ್ಯಾವ ಥರ ನೀವು ಕಾಂಟ್ರಾಕ್ಟ್ಗಳನ್ನ ಕೊಡ್ತೀರಾ, ಯಾವ್ಯಾವ ಅಂಗಡಿಗಳಿಗೆ ಕೊಡ್ತೀರಾ, ಇದು ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ. ಸರ್ಕಾರದ ಕೆಲಸ ಪ್ರವಾಸಿ ಸ್ಥಳಗಳನ್ನ ಇನ್ನೂ ಜಾಸ್ತಿ ಅಟ್ರಾಕ್ಟಿವ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು, ಕಮರ್ಷಿಯಲೈಸ್ ಮಾಡೋದಲ್ಲ. ನಮ್ಮ ಜನ ಬುದ್ಧಿವಂತರಿದ್ದಾರೆ. ಜನಕ್ಕೆ ಈ ಪ್ರವಾಸಿ ತಾಣಗಳಲ್ಲಿ ದುಡ್ಡು ಮಾಡೋದು ಹೇಳ್ಕೊಡೋದಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ನೋಡಿದ್ರಲ್ಲ, ನಮ್ಮ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಕುತ್ಕೊಂಡು ಯೋಚನೆ ಮಾಡಿ ಮಾಡಿದ್ರೆ ತುಂಬಾ ಕೆಲಸಗಳಿದ್ದಾವೆ. ಈ ಟೂರಿಸಂ ಅನ್ನೋದು ತುಂಬಾ ಇಂಪ್ಯಾಕ್ಟ್ಫುಲ್ ಇಂಡಸ್ಟ್ರಿ. ನಿಮಗೆಲ್ಲ ಗೊತ್ತೇ ಇದೆ. ಈಗ ಮೊನ್ನೆ ಈ ಅಯೋಧ್ಯ ರಾಮ ಮಂದಿರದಿಂದ UPಯ GDP ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂತ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಗೋವಾದಲ್ಲಿ ಆ ಟೆಕ್ಕಿಯ ಹತ್ಯೆ ಆದಾಗಿಂದ ಗೋವಾ ಟೂರಿಸಂ ಎಷ್ಟು ಡ್ರಾಪ್ ಆಗಿದೆ ಅಂತಲೂ ನೋಡಿ. ಇದಿಷ್ಟೇ ಅಲ್ಲ, ನಮ್ಮ ಹಂಪಿಲೂ ಕೂಡ ವಿದೇಶಿಯರ ರೇಪ್ ಆ್ಯಂಡ್ ಮರ್ಡರ್ ಆದಾಗ ನಾವೆಲ್ಲರೂ ಹೀಗಾಗಬಾರ್ದಾಗಿತ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀವಿ. ಅಲ್ಟಿಮೇಟ್ಲಿ ನಮ್ಮ ಕೈಯಲ್ಲಿರೋದು ಓಟ್ ಅನ್ನೋ ಒಂದು ಅಸ್ತ್ರ ಮಾತ್ರ. ನೆಕ್ಸ್ಟ್ ಟೈಮ್ ಓಟ್ ಹಾಕುವಾಗ ಯೋಚನೆ ಮಾಡಿ ಓಟ್ ಹಾಕಿ. ಅಲ್ಲದೆ ಯಾರಾದರೂ ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ತನಕ ಈ ವಿಡಿಯೋ ಏನಾದರೂ ಹೋದರೆ ಸ್ವಲ್ಪ ಈ ಕೆಲಸಗಳ ಬಗ್ಗೆನೂ ಗಮನ ಕೊಡಿ. ಮತ್ತೆ ಸಿಗೋಣ.